ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರುಣ್ ಮನೆಗೆ ಮೆಡಿಸಿನ್ ತಲುಪಿಸುವ ಕೆಲಸ ಮಾಡ್ತಿರೋದ್ರಿಂದ ರಾಘು ತನ್ನ ಜೊತೆ ಕರೆದುಕೊಂಡು ತರುಣ್ ಕಸ್ಟಮರ್ ಮನೆಗೆ ಮೆಡಿಸಿನ್ ಕೊಡಲು ಬಂದು ಅಲ್ಲೇ ಇರುವ ಒಂದು ಅಂಗಡಿಯ ಮುಂದೆ ಟೀ ಕುಡಿತಿದ್ದಾಗ ಅಲ್ಲಿ ಸಮೀಪದಲ್ಲಿರುವ ಒಂದು ಮನೆಯಲ್ಲಿ ಹೆಣ್ಣುಮಗಳು ಚೀರಾಡುವ ಸದ್ದು ಸದ್ದು ಒಂದು ಕಡೆಗೆ ಅವರಿಬ್ಬರು ಓಡಿ ಬರ್ತಾರೆ. ಅವರು ಒಳಗಡೆ ಬರುವಷ್ಟರಲ್ಲಿ ಮನೆಯೊಳಗೆ ಝಾನ್ಸಿಯ ತಾಯಿ ಒಬ್ಬಳು ಟಾರ್ಚರ್ ಕೊಡ್ತಿರೋದನ್ನು ಬಿಟ್ಟು ಝಾನ್ಸಿಯ ತಾಯಿಗೆ ಒಂದು ಬೇರೆ ರೂಮಿನಲ್ಲಿ ಕಟ್ಟಿ ಹಾಕಿ ಅವಳ ಬಾಯನ್ನು ಮುಚ್ಚಿ ತಾನೇ ಆ ರೀತಿ ಚೀರುತ್ತಿರುವಂತೆ ಅವರ ಮುಂದೆ ನಾಟಕ ಮಾಡ್ತಾಳೆ. ಆಗ ರಾಘು ತರುಣ್ ಒಳಗಡೆ ಬಂದು ಅದನ್ನು ನೋಡಿ ಇವರ್ಯಾಕೆ ಹೀಗೆ ಚೀರಾಡ್ತಿದ್ದಾರೆ ಅಂತ ಅಲ್ಲೇ ಇದ್ದ ವ್ಯಕ್ತಿಗೆ ಕೇಳ್ತಾರೆ. ಆಗ ಅವನು ಇವಳು ನನ್ನ ಹೆಂಡತಿ, ಇವಳಿಗೆ ಸ್ವಲ್ಪ ಹುಚ್ಚು, ಆಗಾಗ ಇವಳು ಹೀಗೆ ಚೀರಾಡ್ತಿರ್ತಾಳೆ ಅಂತ ಸುಳ್ಳು ಹೇಳ್ತಾನೆ. ಆಗ ರಾಘು ಅವರು ಹೇಳಿದ ಸುಳ್ಳನ್ನೇ ನಿಜ ಅಂತ ನಂಬಿ ಇವರು ಚೀರಾಡ್ತಿರೋದನ್ನು ಕೇಳಿ ನಾವು ಯಾರಿಗೋ ಸಮಸ್ಯೆ ಆಗಿದೆ ಅಂತ ತಿಳಿದು ಇಲ್ಲಿಗೆ ಬಂದೆವು ಅಂತ ಹೇಳಿ ಅಲ್ಲಿಂದ ಮರಳಿ ಹೋಗ್ತಾರೆ. ಇದನ್ನು ನೋಡಿ ಬೇರೆ ರೂಮಿನಲ್ಲಿದ್ದ ಝಾನ್ಸಿ ತಾಯಿಯು ಅಯ್ಯೋ ದೇವರೇ, ಬಂದವರು ನನ್ನನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು, ಅವರನ್ನು ಕೂಡ ಮರಳಿ ಕಳಿಸ್ಬಿಟ್ಟೆ ಅಂತ ದೇವರಲ್ಲಿ ಬಿಡ್ಕೊಳ್ತಾಳೆ. ಇತ್ತ ಝಾನ್ಸಿಗೆ ತುಳಸಿ, ಝಾನ್ಸಿ ಬೇಬಿ ಟ್ಯಾಬ್ಲೆಟ್ ತೊಗೊಂಡಿದ್ಯಾ, ಮೊದಲು ಅದನ್ನು ತಗೋ ಅಂತ ಝಾನ್ಸಿಗೆ ಕಾಳಜಿ ಮಾಡಿದಾಗ ಅದಕ್ಕೆ ಝಾನ್ಸಿ ನನ್ನನ್ನು ನೀನು ಬೇಬಿ ಅಂತ ಕರಿಬೇಡ, ಹೀಗೆ ಕರೆದ್ರೆ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ತುಳಸಿ ನನ್ನ ಮಗಳನ್ನು ಇದೇ ರೀತಿ ಕರೆದು ನನಗೆ ಅಭ್ಯಾಸ ಆಗಿದೆ, ಅದಕ್ಕೆ ನಿನಗೆ ಹಾಗೆ ಕರೆದೆ ಅಂತ ಹೇಳಿ ಮನೆ ಕೆಲಸದವಳಿಗೆ ಮಲ್ಲಿಗೆ ಬೇಗ ಝಾನ್ಸಿಗೆ ಟ್ಯಾಬ್ಲೆಟ್ ತಂದು ಕೊಡು ಅಂತ ಹೇಳ್ತಾಳೆ. ಆಗ ಝಾನ್ಸಿ ರಾಯ್ ಡ್ರೈವರ್ ಇನ್ನೂ ಬಂದಿಲ್ವಾ, ಬೇಗ ಬರೋಕೆ ಹೇಳು ಅಂತ ಹೇಳ್ತಾಳೆ. ಆಗ ರಾಘುಗೆ ಫೋನ್ ಮಾಡಿ ಮೇಡಮ್ ಗರಂ ಆಗಿದ್ದಾರೆ, ಬೇಗ ಬನ್ನಿ ಅಂತ ಹೇಳ್ತಾಳೆ. ಆಗ ರಾಘು ನಾನು ಒಂದು 10 ನಿಮಿಷ ಆಯಿತು ರಾಯ್, ಇಲ್ಲೇ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಅದಕ್ಕೆ ಝಾನ್ಸಿ ಡ್ರೈವರ್ಗೆ ಒಳಗಡೆ ಬಾ ಅಂತ ಹೇಳು ಅಂತ ಹೇಳ್ತಾಳೆ. ಅದನ್ನು ರಾಘು ಕೇಳಿಸ್ಕೊಂಡು ಒಳಗಡೆ ಬರ್ತಾನೆ. ಆಗ ಝಾನ್ಸಿ ಯಾಕೆ ಹೊರಗಡೆ ನಿಂತಿದೆಯಾ ಅಂತ ಕೇಳ್ತಾಳೆ. ಆಗ ರಾಘು ನೀವು ನಿನ್ನೆ ಹೇಳಿದ್ರಲ್ಲ ಮೇಡಮ್ ಒಳಗಡೆ ಬರಬೇಡ ಅಂತ, ಅದಕ್ಕೆ ಬಂದು ಹೊರಗಡೆ ನಿಂತೆ ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ ನಾನು ಹೇಳಿದ್ದು ನನ್ನ ಮನೆ ವಿಷಯಕ್ಕೆ ತಲೆ ಹಾಕಬೇಡ ಅಂತ, ಮನೆ ಒಳಗಡೆ ಬರಬೇಡ ಅಂತ ಅಲ್ಲ, ಸರಿ ನಡಿ ಅಂತ ಹೇಳಿ ತಾತ ಎಲ್ಲಿ ಅಂತ ಅಲ್ಲಿ ಮಲ್ಲಿಗೆ ಕೇಳ್ತಾಳೆ. ಆಗ ತಾತ ಇವತ್ತು ನಾನು ನನ್ನ ಸೊಸೆಯನ್ನು ನೋಡಲೇಬೇಕು ಅಂತ ಹೇಳಿ ತುಳಸಿಯ ಕಾರಿನ ಡಿಕ್ಕಿಯಲ್ಲಿ ಹೋಗಿ ಕೂತಿರ್ತಾರೆ. ಆಗ ಮಲ್ಲಿ ಝಾನ್ಸಿಗೆ ಟ್ಯಾಬ್ಲೆಟ್ ಕೊಟ್ಟು ಯಜಮಾನರು ವಾಕಿಂಗ್ಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಅಲ್ಲಿಂದ ಎಲ್ಲರೂ ಹೊರಗಡೆ ಹೋಗ್ತಾರೆ. ಇತ್ತ ಝಾನ್ಸಿಯು ತಾತ ನಾನು ಹೋಗುತ್ತಿರುವ ಲೊಕೇಶನನ್ನು ರಾಘುಗೆ ಫಾಲೋ ಮಾಡುವಂತೆ ಮೆಸೇಜ್ ಮಾಡ್ತಾರೆ. ಆಗ ರಾಘು ಝಾನ್ಸಿಯನ್ನು ಕರೆದುಕೊಂಡೆ ಅವಳು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ತಾತ ಕಳಿಸಿರುವ ಲೊಕೇಶನ್ನ ಪ್ರಕಾರ ಕಾರನ್ನು ಓಡಿಸ್ತಾನೆ. ಆಗ ರಾಯ್ ಈ ಕಡೆ ಯಾಕೆ ಸರ್ ಅಂತ ಕೇಳುವಷ್ಟರಲ್ಲಿ ರಾಘು ರಾಯ್ಗೆ ಸುಮ್ಮನಿರಲು ಹೇಳ್ತಾನೆ. ಇತ್ತ ಪಲ್ಲವಿ ಅಡಿಗೆ ಮನೆಯಲ್ಲಿ ಇರುವಾಗ ಮಿಥುನ್ ಬಂದು ಅವಳೊಂದಿಗೆ ಪ್ರೀತಿಯಿಂದ ಮಾತಾಡ್ತಾನೆ. ಅದನ್ನು ನೋಡಿದ ಅನಿತಾ ಮಿಥುನ್ ಅಲ್ಲಿಂದ ಹೋದ ನಂತರ ನಿನಗೆ ಎಷ್ಟೆಲ್ಲ ವಾರ್ನಿಂಗ್ ಕೊಟ್ಟರು, ನೀನು ಮಿಥುನ್ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತೀಯ, ನಿನಗೆ ತೊಂದರೆ ಆದರೆ ಮಾತ್ರ ನನಗೆ ಶಾಕ್ ಆಗುತ್ತೆ, ಅದು ಆಗಬೇಕಂದ್ರೆ ಮೊದಲು ನಾನು ಬದಲಾಗಬೇಕು, ನಾನು ಏನು ಅಂತ ಆದಷ್ಟು ಬೇಗ ನಿನಗೆ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇತ್ತ ಝಾನ್ಸಿಯು ತಾಯಿಯನ್ನು ನೋಡಿಕೊಳ್ಳುತ್ತಿರುವ ತುಳಸಿಗೆ ಫೋನ್ ಮಾಡಿ ಇವಳಿಗೆ ಟಾರ್ಚರ್ ಕೊಟ್ಟು ಸಾಕಾಗಿದೆ, ಆದರೆ ಇವಳು ಮಾತ್ರ ಹಾಗೇ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ತುಳಸಿ ನೀನೊಬ್ಬಳೇ ಅವಳಿಗೆ ಟಾರ್ಚರ್ ಕೊಟ್ಟರೆ ಅವಳಿಗೆ ಆಗುವುದಿಲ್ಲ, ನೀನು ನಿನ್ನ ಗಂಡ ಇಬ್ಬರು ಕೂಡಿ ಅವಳಿಗೆ ಟಾರ್ಚರ್ ಕೊಡ್ರಿ ಅಂತ ಹೇಳಿದಾಗ ಅದಕ್ಕೆ ಅವಳು ಮೇಡಮ್ ನನ್ನ ಗಂಡ ರೇಷನ್ ತರೋಕೆ ಹೊರಗಡೆ ಹೋಗಿದ್ದಾನೆ, ಅವರು ರೇಷನ್ ತೊಗೊಂಡು ಗಣೇಶ್ ಸರ್ಕಲ್ ಹತ್ತಿರ ವೆಹಿಕಲ್ಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ತುಳಸಿ ನಾನು ಆ ಕಡೆಯಿಂದನೇ ಬರ್ತಾ ಇದ್ದೀನಿ, ನಿನ್ನ ಗಂಡನನ್ನು ನಾನೇ ಕರ್ಕೊಂಡು ಬರ್ತೀನಿ, ಆದರೆ ನೀವು ಮಾತ್ರ ಆ ಸುಮಿತ್ರಾಗೆ ಬಹಳ ಟಾರ್ಚರ್ ಕೊಡಬೇಕು, ಆ ವಿಡಿಯೋ ನೋಡಿ ನನ್ನ ಅಪ್ಪನಿಗೆ ಕರುಳು ಚುರುಕು ಅನ್ನಬೇಕು, ಅಂದರೆ ಮಾತ್ರ ತನ್ನ ಅಪ್ಪ ನನ್ನ ಮಗನ ಜೊತೆ ಝಾನ್ಸಿ ಮದುವೆ ಮಾಡಿಸ್ತಾನೆ ಅಂತ ಹೇಳ್ತಾಳೆ. ತುಳಸಿ ಮಾತಾಡೋದನ್ನು ಕಾರ್ ಡಿಕ್ಕಿನಲ್ಲಿದ್ದ ಅವಳ ಅಪ್ಪ ಕೇಳಿ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಕಣೆ, ನನ್ನ ಸೊಸೆಗೆ ಟಾರ್ಚರ್ ಕೊಡ್ತೀಯಾ, ನೀನು ಜೀವ ಸಹಿತ ಇರಬಾರ್ದು, ಇವತ್ತೇ ನಿನ್ನ ಆಟಕ್ಕೆ ಒಂದು ಕೊನೆ ಹಾಡ್ತೀನಿ ಅಂತ ಹೇಳಿಕೊಳ್ತಾರೆ. ಇತ್ತ ರಾಘು ತಾತ ಕಳಿಸಿದ ಲೊಕೇಶನ್ ಪ್ರಕಾರ ಹೋಗುತ್ತಿದ್ದಾಗ ಅದನ್ನು ನೋಡಿ ಝಾನ್ಸಿ ನಮ್ಮ ಆಫೀಸಿನ ರಸ್ತೆ ಬಿಟ್ಟು ಬೇರೆ ಈ ಕಡೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ರಾಘು ನಾವು ದಿನಾಲು ಆಫೀಸ್ಗೆ ಹೋಗುವ ರೋಡ್ನಲ್ಲಿ ಏನೋ ಕೆಲಸ ನಡೆದಿದೆ, ರೋಡು ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಝಾನ್ಸಿ ನಾನು ಹೇಳಿದ ರಸ್ತೆಯಲ್ಲಿ ಹೋಗು ಅಂತ ಹೇಳ್ತಾಳೆ. ಆಗ ರಾಘು ಝಾನ್ಸಿ ಹೇಳಿದ ರಸ್ತೆಯಿಂದ ಹೋದರೆ ಅಲ್ಲಿ ತಾತನಿಗೆ ಏನು ತೊಂದರೆ ಆಗುತ್ತದೆ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ.
ಇತ್ತ ಅನಿತಾ ಮತ್ತು ಪಲ್ಲವಿ ಮತ್ತು ಮಿಥುನ್ ಮಧ್ಯ ಹುಳಿ ಹಿಂಡಿ ಅವರ ನಡುವೆ ಭಿನ್ನಾಭಿಪ್ರಾಯ ಬರುವಂತೆ ಮಾಡ್ತಾಳೆ. ಇತ್ತ ತುಳಸಿ ಕೆಲಸದವನು ನಿಂತ ಸ್ಥಳಕ್ಕೆ ಬಂದು ಅವನನ್ನು ಕಾರ್ನಲ್ಲಿ ಕುಳಿತುಕೊಳ್ಳುವಂತೆ ಹೇಳ್ತಾಳೆ. ಆಗ ಆತನು, ನನ್ನ ಕೈಯಲ್ಲಿ ರೇಷನ್ ಲಗೇಜ್ ಇದೆ, ಅದನ್ನು ಡಿಕ್ಕಿಯಲ್ಲಿ ಇಡಬೇಕು ಅಂತ ಹೇಳಿ ಕಾರಿನ ಡಿಕ್ಕಿಯನ್ನು ಓಪನ್ ಮಾಡುವಷ್ಟರಲ್ಲಿ ತುಳಸಿ ಆ ಲಗೇಜನ್ನು ಕಾರಿನಲ್ಲೇ ಇಟ್ಕೊಂಡು ಕೂಡುವಂತೆ ಹೇಳ್ತಾಳೆ. ಆಗ ಅವನು ಲಗೇಜ್ ತಗೊಂಡು ಕಾರಿನಲ್ಲೇ ಬಂದು ಕುಳಿತುಕೊಳ್ತಾನೆ. ಇತ್ತ ಝಾನ್ಸಿ ರಾಘುಗೆ ತಾನು ಹೇಳಿದ ರಸ್ತೆಯಲ್ಲಿ ಹೋಗುವಂತೆ ಹೇಳ್ತಾಳೆ. ಆಗ ರಾಘು ತಾತ ಕಳಿಸಿದ ಲೊಕೇಶನನ್ನು ತರುಣ್ಗೆ ಕಳಿಸಿ ಆ ಲೊಕೇಶನ್ನ ಫಾಲೋ ಮಾಡಿ ನನಗೆ ಫೋನ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ತರುಣ್ ಆಯಿತು ಅಂತ ಹೇಳಿ ಸ್ಕೂಟರ್ನಲ್ಲಿ ಆ ಲೊಕೇಶನ್ನ ಫಾಲೋ ಮಾಡ್ತಾನೆ. ಆಗ ತಾತ ತನ್ನ ಮೊಬೈಲನ್ನು ಚಾರ್ಜ್ ಇಲ್ಲದನ್ನು ನೋಡಿ ಚಾರ್ಜ್ ಮುಗಿದರೆ ಲೊಕೇಶನ್ಗೆ ಅರ್ಧಕ್ಕೆ ನಿಲ್ಲುತ್ತೆ. ರಾಘು ಹೇಗೆ ನನ್ನನ್ನು ಫಾಲೋ ಮಾಡಬೇಕು, ದೇವರೇ ಬೇಗನೆ ಜಾಗಕ್ಕೆ ಮುಟ್ಟುವಂತೆ ಮಾಡು, ನಾನು ಒಬ್ಬನೇ ಅಲ್ಲಿ ಏನು ಮಾಡಲಿ ಅಂತ ಹೇಳ್ಕೊಳ್ತಿರ್ತಾನೆ. ಇತ್ತ ತರುಣ್ ತನ್ನ ಮೊಬೈಲ್ನಲ್ಲಿ ಬರುತ್ತಿದ್ದ ಲೊಕೇಶನ್ನ ನಿಂತು ಹೋಯ್ತಲ್ಲ ಅಂತ ಹೇಳಿ ರಾಘುಗೆ ಫೋನ್ ಮಾಡಿ, ನೀನು ಕಳಿಸಿದ ಲೈವ್ ಲೊಕೇಶನ್ ನಿಂತು ಹೋಯಿತು, ಎಲ್ಲಿಗೆ ಅದು ನಿಂತಿದೆಯೋ ನಾನು ಅಲ್ಲೇ ಇರ್ತೀನಿ, ನೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.